ಎಲ್ಲರಿಗೂ ನಮಸ್ಕಾರ. ಇವತ್ತು ನುಗ್ಗೆಕಾಯಿ ಸಾಂಬಾರು ಮಾಡೋಣ ಬರ್ರಿ. ನುಗ್ಗೆಕಾಯಿ ಸಾಂಬಾರು ಎಲ್ಲರಿಗೂ ಇಷ್ಟ. ನಮ್ಮ ಮನೆಗೆ ಮಾತ್ರ ಸಖತ್ ಇಷ್ಟಪಟ್ಟು ತಿಂತಾರೆ, ಊಟ ಮಾಡ್ತಾರೆ, ಜಾಸ್ತಿನೇ ಊಟ ಮಾಡ್ತಾರೆ. ನುಗ್ಗೆಕಾಯಿ ಸಾಂಬಾರು ಮಾಡಿದರೆ ನನ್ನ ಮಕ್ಕಳು ಕೂಡ ಭಾಳ ಇಷ್ಟಪಡ್ತಾರೆ. ನುಗ್ಗೆಕಾಯಿ ಸಾಂಬಾರಿಗೆ ನಾನು ತೊಗರಿ ಬೇಳೆನ ಒಂದು ಬಟ್ಲ ಹಾಕ್ಕೊಂಡೀನಿ. ಒಂದು ಸ್ವಲ್ಪ ಜಾಸ್ತಿ ಬೇಳೆ ಹಾಕ್ಕೊಳ್ಳೋದ್ರಿಂದ ತುಂಬ ಚೆನ್ನಾಗಾಗ್ತೈತಿ. ಒಂದು ಸ್ವಲ್ಪ ಗಟ್ಟಿನೇ ಇರಬೇಕಿದು ಸಾಂಬಾರು, ನುಗ್ಗೆಕಾಯಿ ಸಾಂಬಾರು. ಈಗ ನಾನು 2-3 ಸಾರಿ ತೊಳಿತೀನಿ. ತೊಗರಿ ಬೇಳೆನ ತೊಳೆದಾದ್ಮೇಲೆ ನೀರನ್ನ ಹಾಕ್ಕೊಂಡು ರೆಡಿ ಮಾಡಿ ಇಟ್ಕೊಂಡೀನಿ. ಮತ್ತು ಎಲ್ಲನೂ ಕಟ್ ಮಾಡಿ ಇಟ್ಕೊಂಡೀನಿ ನುಗ್ಗೆಕಾಯಿ ಸಾಂಬಾರಿಗೆ ಏನೇನು ಬೇಕು ಅನ್ನೋದು. ಈಗ ಬೇಳೆ ಒಳಗನ ನಾನು ಟಮಾಟ ಹಣ್ಣು ಸೇರಿಸ್ಕೊಳಕತ್ತೀನಿ. ಒಬ್ಬೊಬ್ಬರು ಒಂದೊಂದು ಥರ ಮಾಡ್ತಾರೆ. ನಾನು ಯಾವ ಥರ ಮಾಡೋದು ಅನ್ನೋದನ್ನು ಇವತ್ತಿನ ವಿಡಿಯೋದಾಗ ನಾನು ತೋರಿಸ್ಕೊಡಕತ್ತೀನಿ. ಈಗ ನಾನು ಟಮಾಟ ಹಣ್ಣನ್ನ 1-2 ತೊಗೊಂಡಿದ್ದೆ ನೋಡಿರಿ. ಜವಾರಿ ಟಮಾಟ ಹಣ್ಣು ಮತ್ತು ಈರುಳ್ಳಿನ 1 ತೊಗೊಂಡಿನಿ, ಸಣ್ಣದು ಸೈಜು ತೊಗೊಂಡು ಈ ಥರ ಕಟ್ ಮಾಡಿದ್ದನ್ನು ನಾನೀಗ ಬೇಳೆ ಒಳಗನ ಹಾಕ್ಕೊಳಕತ್ತೀನಿ. ಸ್ವಲ್ಪ ಕರಿಬೇವು ಎಲೆನ ಹಾಕ್ಕೊಂಡೀನಿ, ಘಮ ಚೆನ್ನಾಗಿರ್ತೈತಿ ಅಂತ ಅಷ್ಟೇ. ಒಗ್ಗರಣೆ ಒಳಗೆ ಸ್ವಲ್ಪ ಇಟ್ಕೊಂಡೀನಿ. ಇಷ್ಟು ಹಾಕ್ಕೊಂಡಾದ್ಮೇಲೆ ಸ್ವಲ್ಪ ಅರಿಶಿನದ ಪೌಡ್ರು ಮತ್ತು ಉಪ್ಪು ಬೇಕು ಅಂತಂದ್ರೆ ಹಾಕ್ಕೋಬೋದು, ಇಲ್ಲಾಂದ್ರೆ ಲಾಸ್ಟಲ್ಲಿ ಹಾಕ್ಕೋಬೋದು. ಬರೀ ನಾನು ಅರಿಶಿನದ ಪೌಡ್ರು ಹಾಕ್ಕೊಂಡೀನಿ. ಹಾಕ್ಕೊಂಡು ಈಗ ನೋಡಿರಿ, ಕುಕ್ಕರ್ನ ಕ್ಲೋಸ್ ಮಾಡಿ ಈಗ ನಾನು ಒಂದು 4-5 ಸೀಟಿ ಮಾಡಿಸೀನಿ. ಸೀಟಿ ಮಾಡಿಸಿಂದ ತುಂಬ ಚೆನ್ನಾಗಿ ಈ ಥರ ಬೆಂದಿರಬೇಕು ಬೇಳೆ. ನೋಡ್ಬೋದು ನೀವು, ಈ ಥರ ಬೆಂದಿರಬೇಕು, ಅಂದ್ರೆ ಮಸ್ತ್ ಆಗ್ತೈತಿ ಸಾಂಬಾರು. ಬೇಳೆ ಉಳಿಬಾರ್ದು, ಗಟ್ಟಿ ಗಟ್ಟಿ ಉಳಿಬಾರ್ದು. ಅದ್ರ ಸಂಬಂಧ ಈ ಥರ ಚಲೋದ್ನಾಗಿ ಬೇಯಿಸಿ ರೆಡಿ ಮಾಡಿಟ್ಕೋಬೇಕು. ಈಗ ನೋಡಿರಿ, ಒಂದು ದೊಡ್ಡ ಕಡಾಯಿ ತೊಗೊಂಡಿನಿ. ಅದಕ್ಕೆ ಎಣ್ಣೆನ ಹಾಕ್ಕೊಳ್ತೀನಿ. 1-2-3 ಟೀ ಚಮಚ ನಾನು ಎಣ್ಣೆ ಹಾಕ್ಕೊಳಕತ್ತೀನಿ. ಎಣ್ಣೆ ಕಾಯಿಲಿ, ಸಾಸಿವೆ ಜೀರಿಗೆ ಹಾಕ್ಕೊಳ್ಳೋಣಂತ. ಯಾರೆಲ್ಲ ಹೊಸದಾಗಿ ನೋಡಕತ್ತೀರಿ, ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲಂಗೆ ನೋಡಕತ್ತೀರಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ಆಲ್ ಅನ್ ಆಪ್ಷನ್ನ ಕ್ಲಿಕ್ ಮಾಡಿರಿ. ಎಣ್ಣೆ ಕಾದಿಂದ ಸಾಸಿವೆ 1 ಟೀ ಚಮಚ ಜೀರಿಗೆ 1 ಟೀ ಚಮಚ ಜೀರಿಗೆ ಹಾಕ್ಕೊಂಡೀನಿ. ಆಮೇಲೆ ಸಾಸಿವೆ ಹಾಕ್ಕೊತೀನಿ, 1/4 ಟೀ ಚಮಚ ಸಾಸಿವೆ. ಎಲ್ಲನೂ ರೆಡಿ ಮಾಡಿ ಇಟ್ಕೊಂಡ್ಬಿಟ್ರೆ ಮಾಡೋದು ಈಸಿ. ಒಗ್ಗರಣೆ ನಾವು ಆರಾಮ್ಸೆ ಮಾಡ್ಕೋಬೋದು ಸಾಂಬಾರನ್ನ. ಈಗ ನಾನು ಜೀರಿಗೆ ಮತ್ತು ಸಾಸಿವೆನ ಹಾಕ್ಕೊಂಡೆ. ಸಾಸಿವೆ ಚಟ್ಪಟ ಅಂತ ಸಿಡಿಲಿ. ಆಮೇಲೆ ಒಂದು ಬೆಳ್ಳುಳ್ಳಿ ತೊಗೊಂಡು ಮೇಲಿನ ಸಿಪ್ಪೆ ಎಲ್ಲ ತೆಗೆದು ರೆಡಿ ಮಾಡಿ ಇಟ್ಕೊಂಡಿದ್ದು, ಜಜ್ಜಿ ರೆಡಿ ಮಾಡಿ ಇಟ್ಕೊಂಡಿನಿ, ಅದನ್ನು ಹಾಕ್ಕೊಳಕತ್ತೀನಿ. ಮತ್ತು ಕರಿಬೇವೆಲೆ ಸ್ವಲ್ಪ, 1-2 ಕಡ್ಡಿ ಕರಿಬೇವೆಲೆ. ಬೆಳ್ಳುಳ್ಳಿ ಹಾಕಲೇಬೇಕು, ಕಂಪಲ್ಸರಿ ಹಾಕಲೇಬೇಕು, ಅಂದ್ರೆ ಭಾಳ ಘಮ ಮಸ್ತ್ ಇರುತ್ತೆ ಸಾಂಬಾರಿಂದು. ಬೆಳ್ಳುಳ್ಳಿ ಮತ್ತು ಈರುಳ್ಳಿ ಎರಡೂ ಹಾಕ್ಕೋಬೇಕು. ನಾವು ಈರುಳ್ಳಿನ ಕುಕ್ಕರ್ನಾಗನ ಹಾಕಿ ಬೇಯಿಸ್ಕೊಂಡೇವಿ. ಈಗ ನೋಡಿರಿ, ಈ ಟೈಮ್ನಾಗ ಖಾರದ ಪುಡಿ ನಾನು ಹಾಕ್ಕೊಳಕತ್ತೀನಿ. ಒಂದು ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡೇನಿ ಖಾರದ ಪೌಡ್ರು. ಖಾರ ಇರಬೇಕು, ಅಂದ್ರೆ ಚೆನ್ನಾಗಿರುತ್ತೆ. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು. ಆಮೇಲೆ ಸಾಂಬಾರು ಪೌಡ್ರು, ರೆಡಿಮೇಡ್ ಸಾಂಬಾರು ಪೌಡ್ರ್, ಇದು MTR ಸಾಂಬಾರು ಪೌಡ್ರನ್ನ ಹಾಕ್ಕೊಳಕತ್ತೀನಿ ನಾನು. ಮನೇಲಿ ಮಾಡಿದಂಥ ಸಾಂಬಾರು ಪೌಡ್ರೂ ಇತ್ತು, ಖಾಲಿಯಾಗಿತ್ತು. ಹಿಂಗಾಗಿ ನಾನು MTR ಸಾಂಬಾರು ಪೌಡ್ರನ್ನ ಹಾಕ್ಕೊಳಕತ್ತೀನಿ. 1-2-3 ಟೀ ಚಮಚ ನಾವು ಸಾಂಬಾರು ಪೌಡ್ರನ್ನ ಹಾಕ್ಕೋಬೇಕಾಗುತ್ತೆ, ಅಂದ್ರೆ ಕ್ವಾಂಟಿಟಿ ನೋಡ್ಕೊಂಡು ಹಾಕ್ಕೋಬೇಕಾಗುತ್ತೆ. ಚಲೋತ್ನಾಗಿ ಈ ಥರ ಎಣ್ಣೆ ಒಳಗೆ ಒಂದು ಸ್ವಲ್ಪ ಹುರ್ಕೊಂಡ್ರೆ ಚೆನ್ನಾಗಿರ್ತೈತಿ. ಆಮೇಲೆ ಸ್ವಲ್ಪ ನೀರು ಆ್ಯಡ್ ಮಾಡ್ಕೊಳೋಣ. ಇದಕ್ಕೆ ಭಾಳ ತನ ಹಂಗೆ ಬಿಡಬೇಡ್ರಿ, ನೀರು ಹಾಕ್ಕೊಳ್ರಿ. ಎಷ್ಟು ಬೇಕೋ ಅಷ್ಟು ನೀರನ್ನ ಹಾಕ್ಕೊಂಡು ಒಂದು ಸ್ವಲ್ಪ ಕುದಿ ಬರೋವರೆಗೂ ಹಂಗೆ ಬಿಡೋಣಂತ. ಆ ನುಗ್ಗೆಕಾಯಿನ 4 ನುಗ್ಗೆಕಾಯಿನ ತೊಗೊಂಡು ನಾನು ಕಟ್ ಮಾಡಿ ರೆಡಿ ಮಾಡಿ ಇಟ್ಕೊಂಡೀನಿ. ಅವನ್ನ ಈ ಟೈಮ್ನಾಗ ಹಾಕ್ಕೊಳಕತ್ತೀನಿ ನೋಡಿರಿ. ಇದನ್ನು ನುಗ್ಗೆಕಾಯಿನ ಮೊದಲೇ ನಾವು ಕುದಿಸ್ಕೋಬೇಕಾಗತ್ತೆ. ಆಮೇಲೆ ನಂತರ ನಾವು ಬೇಳೆನ ಸೇರಿಸ್ಕೋಬೇಕು. ಇದೊಂದು ಸ್ವಲ್ಪ ಕುದೀಲಿ, ಚಲೋತ್ನಾಗ ಇದು ಬೇಯಲಿ, ಒಂದು 3/4% ಬೇಯಲಿ. ಇದು ಪ್ಲೇಟ್ ಮುಚ್ಚಿ ನಾನು ಈಗ ಬೇಯಕ್ಕಿಟ್ಟೀನಿ. ನೋಡಿರಿ ಎಷ್ಟು ಮಸ್ತ್ ಬೆಂದೈತಿ, ಅಂದ್ರೆ ಚೆನ್ನಾಗಿ ಅವು ನುಗ್ಗೆಕಾಯಿ ಎಲ್ಲ ಬೆಂದಾವು. ಈ ಟೈಮ್ನಾಗ ನಾವು ಬೇಯಿಸಿಟ್ಟಿದಂತಹ ಬೇಳೆನ ಹಾಕ್ಕೊಳ್ಳೋಣಂತ.
ಸ್ವಲ್ಪ ಬೇಳೆ ಒಳಗನ ನೀರನ್ನ ಹಾಕ್ಕೊಂಡು ಆ್ಯಡ್ ಮಾಡಿಕೊಂಡು, ಈಗ ಎಷ್ಟು ಬೇಕೋ ಅಷ್ಟು ನೀರನ್ನ ನೀವು ಆ್ಯಡ್ ಮಾಡ್ಕೋಬೋದು. ಸಾಂಬಾರು ಗಟ್ಟಿ ಇದ್ರನ್ನ ಚಲೋ ಚಪಾತಿ, ರೊಟ್ಟಿ, ಅನ್ನ ಎಲ್ಲದಕ್ಕೂ ಭಾಳ ಮಸ್ತ್ ಇರ್ತೈತಿ ಇದು ಸಾಂಬಾರು. ನೋಡ್ರಿ, ನೋಡೋಕೆ ಎಷ್ಟು ಚಂದ ಕಾಣಕತ್ತೈತಿ. ಭಾಳ ರುಚಿಯಾಗಿತ್ತು ಸಾಂಬಾರು. ಬಿಸಿ ಬಿಸಿ ಅನ್ನದ ಜೋಡಿ ಈ ಥರ ಸಾಂಬಾರು ಮಾಡಿಕೊಂಡು ಸೈಡಲ್ಲಿ ಉಪ್ಪಿನಕಾಯಿ ಹಪ್ಪಳ ಇಟ್ಕೊಂಡ್ಬಿಟ್ರೆ ಯಾವುದೂ ಬೇಡ ನೋಡ್ರಿ. ಹೋಟೆಲ್ ಊಟನ ಬೇಡ, ಮನ್ಯಾಗನ ಮಾಡ್ಕೊಳೋದ್ರಿಂದ ಆರೋಗ್ಯನೂ ಇರ್ತೈತಿ ಮತ್ತು ರುಚಿನೂ ಇರ್ತೈತಿ ಅಂತಲೇ ಹೇಳ್ಬೋದು. ಹೀಗಾಗಿ ನುಗ್ಗೆಕಾಯಿ ಸಾಂಬಾರು ಎಲ್ಲರೂ ಇಷ್ಟಪಡ್ತಾರೆ. ನಮ್ಮ ಮನ್ಯಾಗ ಸಿಕ್ಕಾಪಟ್ಟೆ ಇಷ್ಟಪಟ್ಟು ತಿಂತಾರೆ. ನೋಡ್ಬೋದು ಎಷ್ಟು ಚೆನ್ನಾಗೈತಿ. ಒಂದು 5-10 ನಿಮಿಷ ಚಲೋ ಹೊತ್ನಾಗ ಬೇಯಿಸ್ಕೊಳೋಣ ಅಂತ. ಮೊದಲ ನುಗ್ಗೆಕಾಯಿ ಬೆಂದಾವು, ಸ್ವಲ್ಪ ಬೇಯಿಸ್ಕೊಂಡ್ರೆ ಚೆನ್ನಾಗಿರ್ತೈತಿ ಸಾಂಬಾರು. ನೋಡ್ಬೋದು ಚಲೋ ಹೊತ್ನಾಗ ಬೆಂದೈತಿ. ಈಗ ಎಣ್ಣೆ ಎಲ್ಲ ಮೇಲೆ ಬಂದೈತಿ, ಚಲೋ ಹೊತ್ನಾಗ ಬೆಂದೈತಿ. ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಳಕತ್ತೀನಿ. ರುಚಿಯಾದ ನುಗ್ಗೆಕಾಯಿ ಸಾಂಬಾರು ಒಂದು ಸಾರಿ ಈ ಥರ ಮಾಡಿಕೊಡ್ರಿ. ಹೆಂಗೆ ಅನ್ನಿಸ್ತು ಅನ್ನೋದು ಕಮೆಂಟ್ ಒಳಗೆ ತಿಳಿಸ್ರಿ. ಸಬ್ಸ್ಕ್ರೈಬ್ ಮಾಡಲಿಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ಮತ್ತೆ ಭೇಟಿ ಆಗ್ತೀನಿ. ನಮಸ್ಕಾರ ರೀ.